ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ವೈಯಕ್ತಿಕ ಕಾರಣದಿಂದ 4 ಸಂಚಿಕೆಗಳನ್ನು ನಮಗೆ ಪ್ರಸಾರ ಮಾಡಲಿಕ್ಕೆ ಆಗಲಿಲ್ಲ. ನಮಗೂ ಬಹಳಷ್ಟು ವಿಷಾದ. ಆದರೆ ಎಂದಿನಂತೆ ಈ ನಮ್ಮ ಸೇವೆಯನ್ನು ಮುಂದುವರಿಸ್ತಾ ಇದ್ದೀವಿ. ತಮ್ಮ ಸಹಕಾರ, ಪ್ರೋತ್ಸಾಹ ಎಂದಿನಂತೆ ಮುಂದುವರೆಯಲಿ ಅಂತ ತಮ್ಮನ್ನೆಲ್ಲ ಕೇಳಿಕೊಳ್ಳುತ್ತಾ ಇವತ್ತಿನ ಸಂಚಿಕೆಗೆ ನಾವು ಆರಿಸಿಕೊಂಡದ್ದು ಪಟ್ನಾ ರೈಲ್ವೆ ಸ್ಟೇಷನ್ ಹತ್ತಿರ ಇರುವಂತಹ ಸಂಕಟಮೋಚನ್ ಹನುಮಾನ್ ಅಥವಾ ಮಹಾವೀರ ಹನುಮಾನ್ ಅಂಥೇಳಿ ಒಬ್ಬರ ಪುಟ್ಟ ಚರಿತ್ರೆಯನ್ನು. ದೇವಸ್ಥಾನದ ಕಟ್ಟಡವನ್ನು ನೋಡಿದರೆ ಸುಮಾರು 50-60 ವರ್ಷದ ಕಟ್ಟಡ ಇರಬಹುದು. ಆದರೆ ಮೂರ್ತಿ ಮಾತ್ರ ಪುರಾತನವಾದದ್ದು ಅಂತ ಅನಿಸ್ತದೆ. ಬಹುಶಃ ಹಳೆಯ ಮೂರ್ತಿಗೆ ಹೊಸ ಕಟ್ಟಡವನ್ನು ಕಟ್ಟಿರಬಹುದು. ಬಹಳ ವಿಶೇಷ ಅಂದರೆ ಬಹಳ ಸುಂದರವಾದಂಥ ದೇವಸ್ಥಾನಗಳು. ವಾಸ್ತುಶಿಲ್ಪ ಅಂದರೆ ಸಿಮೆಂಟ್ ಕಟ್ಟಡಗಳೇ ಹೌದು, ಆದರೆ ಕಟ್ಟಿದ ಶೈಲಿ ಮಾತ್ರ ಬಹಳ ಅದ್ಭುತವಾದಂಥ ಒಂದು ಶೈಲಿ. ಸಾಕಷ್ಟು ಪ್ರಸಿದ್ಧವಾದಂಥ ಒಂದು ದೇವಸ್ಥಾನ. ದೇಶಾದ್ಯಂತ ಇವರಿಗೆ ಭಕ್ತರಿದ್ದಾರೆ. ಬೇರೆ ಬೇರೆ ಕಡೆಯಿಂದ ಭಕ್ತರು ಬಂದು ಹೋಗ್ತಾ ಇರ್ತಾರೆ. ಆಮೇಲೆ ಇಲ್ಲಿನ ವಿಶೇಷತೆ ಏನು ಅಂತಂದ್ರೆ ಸಾಯಂಕಾಲ ಒಂದು ಪ್ರಸಾದ ಮಾಡ್ತಾರೆ. ಬಹಳ ವಿಶೇಷ ರೀತಿಯಲ್ಲಿ ಅದನ್ನು ತಯಾರಿಸ್ತಾರೆ ಅಂಥೇಳಿ ಹೇಳ್ತಾರೆ. ಮತ್ತು ಇಲ್ಲಿ 2 ಮೂರ್ತಿಗಳು ಈ ಒಂದು ದೇವಸ್ಥಾನದೊಳಗೆ. ಅಲ್ಲದೆ ಈ ದೇವಸ್ಥಾನದ ಸಂಕೀರ್ಣ ಅಥವಾ ಕಾಂಪ್ಲೆಕ್ಸ್ ಒಳಗೆ ಲಕ್ಷ್ಮಿ, ಸರಸ್ವತಿ, ದುರ್ಗೆ, ಶಿವ ಹೀಗೆ ಹಲವಾರು ದೇವರ ಮಂದಿರಗಳಿವೆ. ಭಾಳ ವಿಶೇಷವಾದಂಥ ವಿಶಾಲವಾದಂಥ ಪ್ರಾಂಗಣ. ಕೂಡಲಿಕ್ಕೆ ಎಲ್ಲ ಕೆಲಸಗಳು ಅಂದರೆ ಸಮಾಜಮುಖಿ ಕೆಲಸಗಳನ್ನು ಕೂಡ ಇಲ್ಲಿ ಟ್ರಸ್ಟ್ ಮಾಡ್ತಾ ಇದೆ ಅಂತೇಳಿ ನಮಗೆ ತಿಳಿದು ಬರ್ತದೆ. ಇಂಥ ಒಬ್ಬ ಹನುಮಂತ ದೇವರು ಅಲ್ಲಿ ನಿಂತು ಅಲ್ಲಿನ ಎಲ್ಲ ಜನರಿಗೂ ಅನುಗ್ರಹ ಮಾಡ್ತಾರೆ. ಸಂಕಟಮೋಚನ್ ಹನುಮಾನ್, ಸಂಕಟವನ್ನು ನಿವಾರಿಸುವುದೇ ಅವರ ಕೆಲಸ. ಸಂಕಟ ಬಂದರೆ ನಾವು ಹನುಮಂತ ದೇವರ ಸ್ಮರಣೆ ಮಾಡಿಬಿಟ್ರೆ ಸಾಕು. ರಾಮದೇವರ ಸ್ಮರಣೆ ಮಾಡಿದ್ರಂತೂ ಭಾಳ ಸಂತೋಷ. ಹನುಮಂತ ದೇವರು ಖಂಡಿತ ನಮ್ಮ ಹಿಂದೆ ನಿಂತು ನಮ್ಮ ಎಲ್ಲ ಸಂಕಟಗಳನ್ನ ದೂರ ಮಾಡ್ತಾರೆ. ಅವರು ನಮ್ಮೆಲ್ಲರಿಗೂ ಅನುಗ್ರಹ ಮಾಡಲಿ, ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.